ನನಗಂತೂ ತುಂಬಾ ಖುಷಿ ಆಗ್ತಿದೆ ನಿನ್ ಮೊಮ್ಮಗಳು ನಾಮಕರಣ ಮಾಡ್ತಾ ಇರೋದಕ್ಕೆ. ಖುಷಿನಾ? ಅಯ್ಯೋ ಅಯ್ಯೋ, ಅದೇನಮ್ಮ ಅಷ್ಟೊಂದು ಖುಷಿ? ಯಾಕೆ? ಯಾಕೆಂದ್ರೆ ಈಗ ಕಮಲಾ ನಮ್ಮೂರಿಗೆ ಬರ್ತಾಳೆ, ಅವಾಗ ಅಡುಗೆ ಕೆಲಸ ಮನೆ ಕೆಲಸ ಎಲ್ಲ ಅವಳೇ ಮಾಡ್ತಾಳಲ್ವಾ. ನೀನು ಆಮೇಲೆ ನಮ್ಮನೆ ಕೆಲಸ ನಿಮ್ಮನೆ ಕೆಲಸ ಅಂತ ಭೇದ ಭಾವ ಮಾಡಬೇಡ. ನನಗೂ ನಮ್ಮನೆಗೆ ಒಂದಿಷ್ಟು ಕೆಲಸ ಮಾಡ್ಕೊಡಕ್ಕೆ ಕಳಿಸ್ಬೇಕು ಕಮಲನ್ನ. ಹಂಗ ಸುಮ್ಮನೆ ಇರ್ತೀಯ? ನೀನೇನು ಹೆಣ್ಣ? ಏನು ನೀನು ಒಂದು ಹೆಣ್ಣಾಗಿ ಮನೆ ಕೆಲಸ ಮಾಡ್ಕೊಡಕ್ಕೆ ನೀನು ಸೊಸೆನ್ ಕಳ್ಸು ಅಂತ ಹೇಳ್ತೀಯಲ್ಲ. ಹೇಳಿದ್ರೆ ಅವಳು ನನ್ನ ಮಕ್ಕೋಗಿತಾಳೆ. ನಿನ್ನ ಮಗಳಿಗೇನು ಕೈ ಕಾಲು ನೆಟ್ಟಿಗಿಲ್ವಾ? ಅವಳಿಗೇನು ಲೆಕ್ಕ ಹೊಡೆದೈತಾ ಅಂತ ನಾ ಹೋಗಿತಾಳೆ. ಸುಮ್ಮನಿರು, ಬಾಯಿ ಮುಚ್ಕೊಂಡು. ಇಲ್ಲಿ ಬಂದಿತ್ತಾಗೆಲ್ಲ ನಿನ್ನ ಬುದ್ಧಿ ತೋರಿಸ್ಬೇಡ. ಏನಮ್ಮ ನೀನು? ಏನೋ ನನಗೊಂದ್ಸಿದ್ ನಾನು ಹೇಳ್ದೆ, ನೀನು ಯಾಕೆ ಹಂಗಾಡ್ತಿ? ಇಲ್ಲಿ ಯಾರು ಇಲ್ಲ ಬಿಡು. ಏನಕ್ಕ, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಇವಳು ಯಾವಾಗ ಬಂದ್ಲು? ಏನೋ ಎಲ್ಲ ಕೇಳಿಸ್ಕೊಂಡ್ಬಿಟ್ಲ. ಏನು ಸರೋಜಕ್ಕುಗೆ ಕಮಲಕ್ಕ ಮತ್ತೆ ಮಗಳು ನಿಮ್ಮ ಮನೆಗೆ ಬರ್ತಾ ಇರಕ್ಕೆ ಖುಷಿಯಾಗಿರೋ ಥರ ಐತೆ. ಏನಕ್ಕ ಅಷ್ಟೊಂದು ಖುಷಿನಾ? ಹೂ ಕಣೆ ಸುಜಿ. ಮತ್ತೆ ನನ್ನ ತಮ್ಮನ ಮಗಳು ಮೊದಲನೇ ಸಲ ನಮ್ಮ ಮನೆಗೆ ಬರ್ತಾ ಇದ್ದಾಳೆ, ನಮ್ಮ ಅಮ್ಮಾಯರ ಮನೆಗೆ ಬರ್ತಾ ಇದ್ದಾಳೆ ಮಹಾಲಕ್ಷ್ಮಿ. ಮತ್ತೆ ಸಂತೋಷ ಆಗ್ದಂಗಿರುತ್ತಾ? ಅದೇ ಹೇಳ್ತಿದ್ದೆ ಅಷ್ಟೇನೆ, ಇನ್ನೇನು ಇಲ್ಲ. ಅಲ್ಲ, ಏನೋ ಕೆಲಸ ಅದು ಇದು ಅಂತ ಏನೋ ಹೇಳ್ತಿದ್ರಿ, ಯಾಕೋ ಚಿಕ್ಕಮ್ಮ ಬೈತಾ ಇದ್ದಂಗಿದ್ರು. ಅಯ್ಯೋ ಇಲ್ಲ ಕಣೆ ಸುಜಿ, ನಾನು ಏನು ಬೈತಾ ಇರ್ಲಿಲ್ಲ, ಸುಮ್ಮನೆ ಹೇಳ್ತಿದ್ದೆ. ಅಲ್ಲಿಗೆ ಹೋದ್ಮೇಲೆ ಮಾತಾಡೋಣ ಬಿಡು ಅಂತ ಹೇಳ್ದೆ ಅಷ್ಟೇನೆ. ಹೌದೌದು, ಸುಮ್ಮನೆ ಹೇಳ್ತಿತ್ತು ಕಣೆ ಸುಜಿ ಅಷ್ಟೇ. ಮತ್ತೆ ಏನು ಸುಜಿ, ಎಲ್ಲಿ ನಿಮ್ಮಮ್ಮಯ್ಯ ನಿಮ್ಮಪ್ಪಯ್ಯ ನಿಮ್ಮ ಅತ್ತಿಗೆ ಯಾರು ಬರಲ್ವೇನು? ಇಲ್ಲ, ನಮ್ಮಮ್ಮ ಬಂದೈತೆ, ಇಲ್ಲೇ ಹೊರಗಡೆ ಐತೆ. ಅವಾಗಲೇ ಬಂತು. ಅಲ್ಲಿ ಇಲ್ಲಿ ಬಂದು ಟೀ ಕುಡ್ದು ನಾನು ಅಲ್ಲಿ ಇರ್ತೀನಿ ಅಂತಾನ ನಮ್ಮ ಕಾಳತ್ತೆ ಇದಾರಲ್ಲ ಅವ್ರ ಮಂತಕ್ಕೆ ಹೋಗೈತೆ, ಮಾತಾಡ್ಸ್ಕೊ ಬರ್ತೀನಿ ಅಂತಾನ. ಹಂಗೆ ಅಲ್ಲಿ ನಾಮಕರಣ ತಕ್ಕೆ ಬಂದ್ಬಿಡು ಅಂತ ಹೇಳಿದ್ದೀನಿ. ಹೌದಾ? ಅಲ್ಲ ಕಣೆ ಸೂಜಿ, ನಿಮ್ಮ ಕಾಳತ್ತೇನೆ ಬರಲ್ವಂತೆ ಈ ಮನೆಗಾಗ್ಲಿ ನಿಮ್ಮಂತಕ್ಕಾಗ್ಲಿ. ನಿಮ್ಮ ಅತ್ತಿಗೆನೂ ಬರಲ್ಲ. ಅವ್ರ ಅಪ್ಪನ ಮೊಮ್ಮಗಳು ನಾಮಕರಣ, ಅವಳೇ ಬಂದಿಲ್ಲ ನೇತ್ರ. ಇನ್ನು ನಿಮ್ಮ ಕಾಳತ್ತೆ ಅಂದಲ್ಲ ಆಯಮ್ನು ಬರಲ್ಲ. ಏನಮ್ಮ ನಿಮ್ಮ ಕುಟುಂಬದೇ ಒಂಥರ ವಿಚಿತ್ರ. ಅಲ್ಲ, ನೀನ್ ನೋಡಿರೆ ನೇತ್ರನ್ ತಮ್ಮನ ಮದುವೆ ಆಗಿದ್ಯಾ, ನೇತ್ರ ನೋಡಿದ್ರೆ ನಿಮ್ಮ ಅಣ್ಣನ ಮದುವೆ ಆಗ್ಯವಳೆ. ಆದ್ರೂ ಒಬ್ರಿಗೊಬ್ರು ಮಾತಾಡಲ್ಲ. ಅವ್ರ ಮತಕ್ಕೆ ನೀವು ಬರಲ್ಲ, ನಿಮ್ಮ ಮತಕ್ಕೆ ಅವ್ರು ಹೋಗಲ್ಲ. ಅಲ್ಲ, ತವ್ರ ಮನೆಗೆ ಹೋದಾಗ ಹೆಂಗೆ? ಅಲ್ಲೂ ಏನು ಜಗಳ ಮಾಡ್ತೀರಾ? ಹೆಂಗೆ ಮಾತಾಡ್ತಾಳ ಇಲ್ವ ನೇತ್ರ? ಅಯ್ಯೋ ಅಕ್ಕ, ಅದು ಇಲ್ಲಿ ಬೇರೆ ಅಲ್ಲೇ ಬೇರೆ. ಇಲ್ಲಿಗೆ ಬಂದಾಗ ನಮ್ಮ ಅತ್ತಿಗೆ ಈ ಮಂತಕ್ಕೇನು ಬರಲ್ಲ. ಯಾಕೆಂದರೆ ನಮ್ಮ ಅತ್ತೆ ಕಂಡ್ರೆ ಅವ್ರಿಗೆ ಇಷ್ಟ ಆಗಲ್ಲ, ನಮ್ಮ ಕಾಳತ್ತೆನಿಗೂ ಅಷ್ಟೇ ಇಷ್ಟ ಆಗಲ್ಲ. ಹಂಗಾಗಿ ಇಲ್ಲಿಗೆ ಬಂದಾಗ ಬರಲ್ಲ. ನಾನು ತವ್ರ ಮನೆಗೆ ಹೋದಾಗ ನನ್ನ ಚೆನ್ನಾಗೆ ಮಾತಾಡಿಸ್ತಾರೆ ನಮ್ಮ ಅತ್ತಿಗೆ. ಹಂಗೇನೇನು ಇಲ್ಲ. ನಾನು ನಮ್ಮ ಕಾಳತ್ತೆ ಮನೆ ಹತ್ರ ಹೋಗಿದ್ದೆ 1-2 ಸಲ. ಅಷ್ಟೇನಾ? ಅಯ್ಯೋ ರಾಮ, ನೀನು ಮದುವೆ ಆಗೇನೆ ಹತ್ತತ್ರ 2 ವರ್ಷ ಆಗ್ತಾ ಬಂತು ಅನ್ಸುತ್ತೆ. 2 ಸರಿ ನಾವು ಹೋಗಿರೋದು 2 ವರ್ಷಕ್ಕೆ. ಸರಿ ಬಿಡಮ್ಮ. ಅಕ್ಕ, ಅಮ್ಮ, ಏನ್ ಮಾಡ್ತಾ ಇದ್ದೀರಾ ನೀವಿಲ್ಲಿ? ಏನಿಲ್ಲ ಕಣ, ಸೂಜಿ ಮಾತಾಡ್ತಾ ಇದ್ಲು, ಮಾತಾಡ್ತಿದ್ವಿ ಅಷ್ಟೇ. ಯಾಕೆ ಬಂದೆ? ಹೋಗು ನೀನು, ಬಟ್ಟೆ ಗಿಟ್ಟೆ ಯಾವನ ಬೇರೆ ಇಟ್ಕೊಂಡು ಎಲ್ಲಿ ಹೊರಡೋಗಿ. ನಾನು ಹೊರಡೋದು ಗೊತ್ತೈತೆ, ನೀನು ಹೋಗಿ ಸೀರೆ ಉಡ್ಕೊ ಹೋಗು. ನೀನು ಯಾಕೆ ಅವ್ರ ಸಂಸಾರದ ವಿಷಯ ಎಲ್ಲ ಯಾಕೆ ನಿಮ್ಮಿಬ್ರಿಗೂ ಏನು ಹಿಂಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ ಹುಡುಗಿನ? ಪಾಪ ಬೇಜಾರು ಮಾಡ್ಕೊಂಬಲ್ಲ. ಮೊಮ್ಮಗಳು ನಾಮಕರಣಕ್ಕಂತ ಬಂದ್ಬಿಟ್ಟು ಇನ್ಯಾವುದೋ ಬೇರೆ ವಿಷಯ ಮಾತಾಡ್ಕೊಂಡು ನಿಂತಿದ್ರಲ್ಲ ನೀವಿಬ್ರು. ನಿಮ್ಗೇನು ಅನ್ಸಲ್ವಾ? ಇದು ನಮ್ಮ ಅತ್ತೆ ಮನೆ ಅಂತ ಸುಮ್ಮನಿದ್ದೀನಿ, ಇಲ್ಲಾಂದ್ರೆ ಏನೂ ಇಲ್ಲ ಅಕ್ಕ ನಿನ್ನ. ಇವನೇನ ಮೈಂಗಾಡ್ತಾನೆ, ನಾವೇನು ಕೇಳಬಾರ್ದು ಕೇಳಿದ್ವೇನೋ ಅನ್ನಂಗಾಡ್ತಾ ಇದ್ದಾನೆ. ಏನಾಯ್ತು ನಿನ್ಗೆ? ಹೋಗು. ಎಲ್ಲಿ ಕಮಲಾ, ನಿನ್ನ ಮಗಳು ಎಲ್ಲಿ? ಅವರು ರೂಮ್ ಒಳಗೆ ಇದ್ದಾರೆ, ಸೀರೆ ಉಡ್ಕೊಂತ ಇದ್ದಾಳೆ ಕಮಲಾ. ಮಗಳಿಗೂ ಬಟ್ಟೆ ಇಕ್ತಾ ಇದ್ದಾಳೆ. ನೀವಿಲ್ಲಿ ಏನೋ ಮಾತಾಡ್ತಾ ಇದ್ದೀರೇನೋ ಅಂತ ಬಂದೆ. ಕಮಲಾ ನಿನ್ನ ಕರಿತಾ ಇದ್ದಾಳೆ ಸೀರೆ ಉಡ್ಕೊಂಬಕ್ಕೆ. ಹೋಗು, ಸೀರೆ ಉಡ್ಕೊಂಡು ಬರೋಗೋಗಿ. ಏನು ಮಾಡೋಕ್ಕೆ ಕೆಲಸ ಇಲ್ವೇನಪ್ಪ? ಸುಜಿ ನೀನು ಹೋಗಮ್ಮ, ಹೋಗು. ಸರಿ ಅಣ್ಣ, ಆಯ್ತು. ಅಲ್ಲ, ನಿಮ್ಮ ಅತ್ತೆ ಮನೆ ಅಂತಾನ ಏನಿಲ್ಲ ಜೋರು ಮಾಡ್ತಾ ಇದ್ಯಾ ನನ್ನ ಮೇಲೂ ಅಮ್ಮ ಇನ್ಮೇಲೇನು? ಸುಮ್ಮನೆ ಹೋಗು. ನಾವೇನೇನು ಅವಳೇನು ಕೇಳಬಾರ್ದೇನು ಕೇಳ್ತಾ ಇರಲಿಲ್ಲ. ಇವನೊಳ್ಳೆ ಹೆಂಗಾಡ್ತಾ ನೋಡಮ್ಮ ಇವನ್ನ. ಅಕ್ಕ, ನಿನಗೆ ಏನೂ ಇಲ್ಲ ನೋಡು, ಬಂದು ಬಿಟ್ಬಿಡ್ತೀನಿ. ಅಲ್ಲ, ಎಲ್ಲಾದ್ರೂ ಹೊರಗಡೆ ಬಂದಾಗಾದ್ರೂ ಸುಮ್ಮನೆ ಇರೋದು ಬೇಡವಾ? ಅವ್ರ ಮಾವ ಆಗಲಿ ಅವ್ರ ಅತ್ತೆ ಆಗಲಿ ಅವ್ರು ಬರಲಿಲ್ಲ ಅಂದರೆ ಇವ್ರು ಬರಲಿಲ್ಲ ಅಂದರೆ ನಿನಗೇನು ಕಷ್ಟ? ಅವರಪ್ಪ ಅಲ್ಲ, ನಮ್ಮ ಕಮಲಾರಪ್ಪ 2 ಮದುವೆ ಆಗಿದ್ದಾರೆ ಅಂತ ಗೊತ್ತಿಲ್ವಾ? ಅವ್ರಿಗೂ ಆಗಲ್ಲ ಅಂತ ಗೊತ್ತು ತಾನೆ. ಗೊತ್ತಿದ್ಮೇಲೆ ಮತ್ತೆ ಯಾಕೆ ಕೇಳ್ತಾ ಇದೆಯಾ ಸೂಜಿನ? ನಡೀರಿ ಹೊರಕ್ಕೆ, ನಡೀರಿ ಹೊರಗಡೆ ನಡೀರಿ, ಹೇಳ್ತೀನಿ ನಿಮಗೆ. ಇವನು ಯಾಕೆ ಹಿಂಗಾಡ್ತಾ ಇದ್ದಾನೆ? ಅಯ್ಯೋ, ಹೊರಕ್ಕೆ ಹೋಗ್ರಿ ಅಂತಾನೆ. ಏನು ಇವ್ರ ಅತ್ತೆ ಮನೆ ಅಂತಾನೆ? ಸುಮ್ಮನೆ ನಡೀತಿ ಹೊರಕ್ಕೆ ಇವಾಗ. ಏನು ಕುಮಾರ, ನಮ್ಮನ್ನ ಯಾಕೆ ಹೊರ ಕರ್ಕೊಂಬಂದೆ? ಯಾಕೆ ನಿಮ್ಮ ಅತ್ತೆ ಮನೆಗೆ ನಾವು ಬರಬಾರ್ದಾ? ಮತ್ತೆ ಅಂತವನು ನಮ್ಮನ್ನ ಯಾಕೆ ಬರಲೇಬೇಕು ನಾಮಕರಣಕ್ಕೆ ಅಂತ ಕರ್ಕೊಂಬಂದೆ ಇಲ್ಲಿಗೆ? ನಾವು ಯಾರನ್ನು ಮಾತಾಡ್ಸಂಗಿಲ್ಲ, ಯಾರನ್ನು ನೋಡಂಗಿಲ್ಲ, ಏನು ಕೇಳಂಗಿಲ್ಲ. ಇವೊಂದೊಳ್ಳೆ ಕಾಟ ಆತಪ್ಪ ನಮ್ಗಂತೂ. ನಾನು ಗೊತ್ತೈತೆ ನಮಗೂ ಎಲ್ಲಿ ಹೆಂಗಿರ್ಬೇಕು ಅಂತಾನೆ. ಅಲ್ಲ, ಏನು ಸೂಜಿನ ಕೇಳಿ ನಮ್ಮ ನಿಮ್ಮ ಅತ್ತಿಗೆ ನಿಮ್ಮ ಮನೆಗೆ ಬಂದಾಗ ಮಾತಾಡ್ತಾಳ, ಇಲ್ಲಿಗೆ ಬರಲ್ವಾ ಅಂತಾನೆ. ಅದ್ರಲ್ಲಿ ಏನಿದೆ ತಪ್ಪು?
ಅಮ್ಮ ನಿನಗಾದ್ರೂ ಬುದ್ಧಿ ಬೇಡವೇನಮ್ಮ? ಇವಳಿಗಂತೂ ಬುದ್ಧಿ ಇಲ್ಲ ಒಂದು ಸ್ವಲ್ಪನೂ ತಲೆಗೆ. ಎಲ್ಲಿ ಏನು ಮಾತಾಡಬೇಕು ಅಂತಾನ. ಅಲ್ಲ ನೀವು ಏನು ಕೇಳ್ತಾ ಇದ್ರಿ ಆ ಸೂಜಿನ ಅಂತ ನಾನೆಲ್ಲ ಕೇಳಿಸ್ಕೊಂಡೆ ನಿಂತ್ಕೊಂಡು. ಅದಕ್ಕೆ ನನಗೆ ಸಿಟ್ಟು ಬಂದು ನಿಮಗೆ ಬೈದಿದ್ದು. ಹಾಂ ಸರೋಜಕ್ಕ ನಡಿ, ನೀನು ನಾಮಕರಣ ಮಾಡಬೇಕು ತಾನೆ, ಹೋಗಿ ಸೀರೆ ಉಡ್ಕೊ ಹೋಗು ನೀನು. ಹಾಂ ಅಯ್ಯೋ ಇನ್ನೂ ಟೈಮ್ ಐತೆ ಇರೋ. ಏನು ಇಷ್ಟು ಬೇಗ ಉಡ್ಕೊಂಡು ಈ ಸೆಕೆಗೆ ಹೊಸ ಸೀರೆ ಉಡ್ಕೊಂಡು ನಿಂತ್ಕೊಂಬಕ್ಕಾಗಲ್ಲ. ಹೋಗು ನೀನು ಹಂಗೆ ನಿನ್ನ ಹೆಂಡತಿ ಸೂಜಿ ಅವರೆಲ್ಲರೂ ಸೀರೆ ಉಡ್ಕೊಂಬ್ಲಿ, ಆಮೇಲೆ ಬಂದು ಉಡ್ಕೊಂತಾಳೆ. ಅವಳೇನು ಜಲ್ದಿ ಉಡ್ಕೊಂಬಿಡ್ತಾಳೆ ನಮ್ಮ ಸರೋಜಮ್ಮ. ಹೋಗಿ ನೀನು. ಆಯಿತು ಹೋಗ್ತೀನಿ. ನೀವು ಇಲ್ಲಿ ಯಾರಾದರೂ ಬರ್ತಾರೆ, ಯಾರನ್ನಾದ್ರೂ ಬಂದಾಗ ಅದು ಇದು ಅಂತನ ಅವ್ರಿಗೆ ಸಿಟ್ಟು ಬರಂಗೆ ಬೇಜಾರಾಗಂಗೆ ಏನಾರ ಮಾತಾಡಿದ್ರೆ ಏನೂ ಇಲ್ಲ. ಆಯ್ತು ಹೋಗೋ ಮಾರಯ್ಯ, ಹೋಗು. ನಿಮ್ಮ ಅತ್ತೆ ಮನೆಗೆ ಯಾರ್ದು ಏನು ಮರ್ಯಾದೆ ಹೋಗಂಗೆ ನಾವೇನು ಮಾತಾಡಲ್ಲ. ಹಾಂ ಏನೋ ನಾನು ಸೋದರತ್ತೆ ಅಂತನ ನಾಮಕರಣ ಮಾಡಕ್ಕೆ ಬರಲೇಬೇಕು ಅಂತ ನೀನು ಕರೆದಿಕ್ಕೆ ಬಂದೆ, ಇಲ್ಲಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಓ ಸುಮ್ಮನೆ ಹೋಗು. ನಾನೇನೋ ನಾಮಕರಣ ಮಾಡಲ್ಲ ಅಂತ ಹೋದ್ರೆ ನಾಮಕರಣನೇ ಆಗಲ್ಲ ನಿನ್ನ ಮಗಳದು. ಹಾಂ ಏನು ಎದುರಿಸ್ತಾ ಇದೆಯಾ? ಹಾಂ ನೀನಿಲ್ಲ ಅಂದರೆ ಇನ್ನೊಬ್ರು ಮಾಡ್ತಾರೆ ನಾಮಕರಣನ. ಹಾಂ ನಿನ್ನ ಹಕ್ಕು ಹೊರಟೋಗುತ್ತೆ. ನೀನು ಕೇಳಿದ್ರು ಆಮೇಲೆ ಕೊಡಲ್ಲ, ಅದಕ್ಕೆ ಕರ್ಕೊಂಬಂದಿದ್ದು. ಹಾಂ ಸುಮ್ಮನೆ ಬಾಯಿ ಮುಚ್ಕೊಂಡು ಸೀರೆ ಉಡ್ಕೊ ಬಾ. ನಾನು ಬರ್ತೀನಿ, ಹೋಗು ಹೋಗು. ನಾನೇನೇನು ಓಡೋಗಲ್ಲ. ಬಂದಿದ್ದೀನಿ ಅಂದಮೇಲೆ ಸೀರೆ ಉಡ್ಕೊಂಡು ನಾಮಕರಣ ಮಾಡೇ ಮಾಡ್ತೀನಿ. ಹಾಂ ನನಗೆ ಒಂದು ಚೈನು ಅಥವಾ ಒಂದು ಸರನೋ ಏನಾದ್ರೂ ಕೊಡಿಸು. ಸರಾನಾ? ಏನಕ್ಕೆ? ಹಾಂ ಏನಕ್ಕೆ ಅಂದರೆ ನಿನ್ನ ಮಗಳು ನಾಮಕರಣ ಮಾಡೋದು ನಾನೇ ತಾನೇ. ಹಾಂ ಅದಕ್ಕೆ ಒಂದು 50,000 ಕೊಟ್ಟು ಒಂದು ನೆಕ್ಲೆಸ್ ಅಥವಾ ಒಂದು ಈ ಕಾಸಿನ ಸರನೋ ಏನಾದ್ರೂ ಮಾಡಿ ಸಾಕು ನನಗೆ. ಹಾಂ ನಾಮಕರಣ ಮಾಡೋಳಿಗೆ ಏನಾದರೂ ಕೊಡಬೇಕು ಗೊತ್ತಾ? ಹೌದಾ? ಏನಾರು ಕೊಡಬೇಕಾ? ಈ ಸುಮ್ಮನೆ ಹೋಗೋ. ಸೀರೆ ತಂದಿಲ್ವಾ ನಿನಗೆ? ಹಾಂ ನಮ್ಮ ಮನೆಯಾಗೇನೆ, ನಮ್ಮ ಮನೆ ಅಲ್ಲೇನೆ ನಮ್ಮೂರಾಗೇನೆ ಇಟ್ಕೊಂಡು ನಮ್ಮ ಮನೆಯೇ ಕೊಟ್ಟು ನಿನ್ನ ಗಂಡ ನಿನ್ನು ಎಲ್ಲ ಇಟ್ಕೊಂಡು ಸಾಕ್ತಾ ಇಲ್ವಾ ನಾವು? ಹಾಂ ಸಾಕ್ತಾ ಇದ್ದಾನೆ ನನ್ನ ಗಂಡ. ದುಡಿತಾನೆ, ನಾನು ಅಡುಗೆ ಮಾಡಾಕ್ತೀನಿ, ತಿಂತೀವಿ. ನೀನೇನು ತಂದಾಕ್ತೀಯ ನಮಗೆ? ನಾನು ಹೋಗಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ, ಅಲ್ಲಿ ನಾಮಕರಣ ಸ್ಟೇಜ್ ಹಾಕಿವ್ರಲ್ಲ ಅಲ್ಲೆಲ್ಲ ಹೋಗಿ ನೋಡಬೇಕು ಹೆಂಗೆ ಏನು ಎತ್ತ ಅಂತಾನೆ. ಇಲ್ಲಿ ಯಾರನ್ನೂ ಏನು ಕೇಳಕ್ಕೆ ಹೋಗ್ಬಾರ್ದು. ಏನೋ ಚೆನ್ನಾಗಿದ್ದೀರಾ, ಊಟ ಆಯ್ತಾ, ಯಾವಾಗ ಬಂದ್ರಿ ಅಷ್ಟೇನೆ. ಅದು ಬಿಟ್ಬಿಟ್ಟು ಅವ್ರು ಯಾಕೆ ಬಂದಿಲ್ಲ, ಇವ್ರು ಯಾಕೆ ಬಂದಿಲ್ಲ, ಅವ್ರು ಯಾಕೆ ಬರೋಲ್ಲ ಅಂತಾನ ಇಲ್ಲದೆಲ್ಲ ನಾ ತರಲೆ ಮಾಡಿದ್ರೆ ಸರಿ ಇರಲ್ಲ. ಹಾಂ ಆಯ್ತು ಹೋಗು ಹೋಗು. ಏನಮ್ಮ ಇವನು ಹಿಂಗಾಡ್ತಾನೆ? ಅತ್ತೆ ಮನೆಗೆ ಬಂದಿದ್ದೀನಿ ಅಂತಾನ ನಮ್ಮನ್ನೇನೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಯಾರನ್ನು ಮಾತಾಡ್ಸ್ಬೇಡ್ರಿ ಅಂತಾನೆ. ಹಾಂ ನೋಡ್ದ ಅಲ್ಲ, ನಾವು ದೊಡ್ಡವರು ಅಂತಾನ ಒಂದು ಸ್ವಲ್ಪನೂ ಅವನಿಗೆ ಭಯ ಭಕ್ತಿ ಇಲ್ಲ. ಅಮ್ಮಯ್ಯ ಅನ್ನೋದು ಇಲ್ಲ, ಅಕ್ಕಯ್ಯ ಅನ್ನೋದು ಇಲ್ಲ. ಹಾಂ ಅತ್ತೆ ಮನೆ ಅಂತಾನ ಜೋರು ಮಾಡ್ತಾನೆ. ಅಲ್ಲಿಗೆ ಬಂದಮೇಲೆ ಸರಿಯಾಗಿ ವಿಚಾರಿಸ್ಕೊಬನ ಅವನ್ನ. ಹಾಂ ಅದನ್ನ ಬಿಟ್ಟಾಕು. ಈಗ ನಾಮಕರಣಕ್ಕೆ ಮೈಸೂರು ಪಾಕು, ಬೂಂದಿ, ಖಾರ ಬೂಂದಿ ಎಲ್ಲ ಮಾಡ್ಸವ್ರೆ. ಹಾಂ ಊರಿಗೆ ತಗೊಂಡೋಗಕ್ಕೆ ಒಂದು 3 ಬಾಕ್ಸ್ ಇಟ್ಕೊಂಡು ಅದ್ರ ತುಂಬ ತುಂಬಿಟ್ಕೊಂಬಿಡು. ಹಾಂ ತಗೊಂಡೋಗೋಣ ನಮ್ಮೂರಿಗೆ, ಅಲ್ಲಿ ತಿಂಬಕ್ಕೆ ಬೇಕಾಗುತ್ತೆ. ಹಂಗ ನಾನಾ ಬಾಕ್ಸ್ ಎಲ್ಲಿದಾವಮ್ಮ? ಹಾಂ ಇವ್ರ ಮನೇಲಿ ಯಾವಾದರೂ ಬಾಕ್ಸ್ ತಗೊಂಬಂದು ಖಾಲಿ ಮಾಡ್ಕೊಂಡು ಏನಾದರೂ ಇದ್ದರೆ ಅದು ಎಲ್ಲನೂ ಸುರಿದು ಬಾಕ್ಸಾಗೆ ತುಂಬ್ಕೊಂಡು ಎಲ್ಲಾದರೂ ಇಟ್ಕೊಂಡ್ಬಿಡು ನಿನ್ನ ಜವಾಬ್ದಾರಿಗೆ. ಹಾಂ ಯಾರಿಗೂ ಗೊತ್ತಾಗ್ದಂಗೆ. ಏನು ತುಂಬ್ಕೋಬೇಕು? ಅಪ್ಪ ಎಲ್ಲಿಗೆ ಹೋಗಿದ್ದಪ್ಪ? ನಡಿಯಲ್ಲಿ ನಾಮಕರಣಕ್ಕೆ. ಅಲ್ಲಿ ಇವಾಗ ಕುಮಾರ ಅಲ್ಲಿ ಹೋದ, ನೀನು ಅಲ್ಲಿ ಹೋಗಪ್ಪ. ಅಡುಗೆ ಗಿಡಿಗೆ ಏನೇನು ಮಾಡ್ತೀರಿ ಅಂತ ನೋಡೋಗು. ಅಚ್ಚಕಟ್ಟಾಗಿ ಎಲ್ಲ ಉಸ್ತುವಾರಿ ನೋಡ್ಕೊ ಹೋಗಪ್ಪ. ಯಾಕಿಲ್ಲಿ? ಹಾಂ ನಾವೆಲ್ಲ ಸೀರೆ ಉಡ್ಕೊಂಡು ರೆಡಿಯಾಗಿ ಬರ್ತೀವಿ. ಹಾಂ ಅಲ್ಲ ನೀವೇನು ಮಾಡ್ತಾ ಇದ್ದೀರಾ? ಹಾಂ ಇಲ್ಲಿ ನಿಂತ್ಕೊಂಡು ಬೂಂದಿ ತುಂಬ್ಕೊಂಬನ ಬಾಕ್ಸ್ ತಗೊಂಡು ಅದು ಇದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ ನಾಮಕರಣದ ಬಗ್ಗೆ ತಲೆ ಕೆಡ್ಸ್ಕೊಂಬದ್ಬಿಟ್ಟು ನೀವು ಏನು ನಿಮಗೆ? ಹಾಂ ನಡೀರಿ ಹೋಗಿ ಸೀರೆ ಉಡ್ಕೊಂಬರ್ರಿ, ಮೊದಲು ಹೋಗಿ ಜಲ್ದಿ ಬರ್ರಿ ಎಲ್ಲರನ್ನೂ ಕರ್ಕೊಂಡು. ಹಾಂ ನಾನು ಅದನ್ನೇ ಹೇಳೋಗೋಣ ಅಂತ ಬಂದೆ. ಆಯ್ತಪ್ಪ ಬರ್ತೀವಿ, ನೀನು ನಡಿ. ಕಮಲಂದ ಇನ್ನೂ ಸೀರೆ ಉಡ್ಕೊಳ್ಳೋದಾಗಿಲ್ಲ. ಅವನು ಹಿಂಗಾಡ್ತಾರೆ, ನೀನು ಹಿಂಗೆ ಆಡ್ತೀಯಪ್ಪ. ಹಂಗೇನೆ ಯಾಕೆ ಹಿಂಗಾಡ್ತಾ ಇದ್ದೀರಾ ನಮ್ಮಿಬ್ರ ಮೇಲೆ? ಯಾಕೆ ಅಂದರೆ ನೀವು ಹಂಗಿರಲ್ವಲ್ಲ ಗಂಭೀರವಾಗಿ. ಅಲ್ಲಿ ಮನೆಗೆ ಆಡ್ದಂಗೆ ಆಡಿದ್ರೆ ಇಬ್ರು ಹಾಂ ನಿಮ್ಮದೇ ಲೋಕದಲ್ಲಿ ಏನೋ ಮಾತಾಡ್ಕೊಂಡಿರ್ತೀರ. ಏನೇನೋ ಮಾತಾಡಿ ಆಮೇಲೆ ಯಾರ ಹತ್ರನಾದ್ರೂ ಬೈಸ್ಕೊಂತೀರಾ ಅಂತ ಹೇಳೋದು. ಹಾಂ ನೀವು ಬೈಸ್ಕೊಂಡು ನಮ್ಮ ಮರ್ಯಾದೆ ಕಳಿಯಂಗೆ ಮಾಡಬೇಡಿ. ಹಾಂ ಹೋಗ್ರಿ. ಓ ಸರೋಜಮ್ಮ, ನಾನು ಹೇಳ್ದೆ ತಾನೆ ಅವಾಗ್ಲೇನೆ ನಾಮಕರಣ ಮಾಡೋಳು ನೀನೇನೆ. ಬಾ ಸೀರೆ ಉಡ್ಕೊಂಬ ಅಂತಂದ್ರೆ ನೀನು ಅವರೆಲ್ಲ ಉಡ್ಕೊಂಬ್ಲಿ ಅಂತಿದ್ಯಾ. ಅವ್ರು ಉಡ್ಕೊಂತಿರ್ತಾನೆ, ನೀನು ಉಡ್ಕಬಾ ಜಲ್ದಿ ಬಾ ಬಾ. ಸರಿ ಆಯ್ತು ನಡಿಯಮ್ಮ, ನಡಿ. ಇಲ್ಲೇ ಇದ್ರೆ ಅಪ್ಪ ಅಂತ ಇನ್ನೂ ಬಯಸ್ಕೋಬೇಕಾಗುತ್ತೆ. ನಡಿ ಹೋಗೋಣ. ಅದಕ್ಕೆ ಮತ್ತೆ ನಾನು ಕರೆದಿದ್ದು ಬಾ. ಇವ್ರಿಗೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇನೆ. ಹಾಂ ಎಲ್ಲಂದ್ರೆ ಸುಮ್ಮನೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಹಾಂ ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.